ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರವಾದ KLE ಧ್ವನಿಯನ್ನ 90.4 FM ನಲ್ಲಿ. ಮಹಿಳೆಯ ಕನಸುಗಳಿಗೆ ಗರಿ ನೀಡುವ, ಅವರ ಸಾಧನೆಯನ್ನ ಪ್ರೋತ್ಸಾಹಿಸುವ ಮಹಿಳಾ ವೇದಿಕೆ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಇಂದಿನ ನಮ್ಮ ಕಾರ್ಯಕ್ರಮದ ಅತಿಥಿಗಳು ಶ್ರೀಮತಿ ದೀಪಿಕಾ ಉದಯ್ ಚಾಟೆಯವರು. ಇವರು ಕತೆ, ಕವನ, ಹಾಸ್ಯ, ಅನುವಾದ, ಅಂಕಣ ಬರಹ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ತಮ್ಮದೇ ಆದ ಛಾಪನ್ನ ಮೂಡಿಸಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ಅವರ ಜೀವನದ ಪಯಣದ ಜೊತೆಗೆ ಅವರ ಸಾಹಿತ್ಯದ ಪಯಣವನ್ನ ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಮೇಡಮ್, ಈಗ ನಿಮ್ಮ ಒಂದು ತಲೆಮಾರಿನ ಅಂದ್ರೆ ಒಂದು 20-30 ದಶಮಾನಗಳ ಹಿಂದೆ ರಾಮಾಯಣ ನಮ್ಗೆ ಆಪ್ತ ಆಗ್ತಾ ಇತ್ತು. ಯಾಕಂದ್ರೆ ನಮ್ಮ ನಡೆ ನುಡಿಗಳು ಹೇಗಿರ್ಬೇಕು, ಹಾಗೆಯೇ ಸಂಸ್ಕಾರ ಹೇಗಿರ್ಬೇಕು, ಹಿರಿಯರಲ್ಲಿ ಒಂದು ಪೂಜ್ಯ ಭಾವನೆ, ಕಿರಿಯರಲ್ಲಿ ವಾತ್ಸಲ್ಯ ಭಾವ, ಈ ಎಲ್ಲ ಅಂಶಗಳನ್ನ ಅದು ಒಳಗೊಂಡಿತ್ತು ಅನ್ನೋ ಒಂದು ಉದ್ದೇಶದಿಂದ ಈಗ ತಾವು ಚಿಕ್ಕವರಿರುವಾಗಲೇ ರಾಮಾಯಣದಿಂದ ಆಕರ್ಷಿತರಾಗಿ ರಾಮನ ಕಥೆಗಳನ್ನ, ಸೀತಾ ಲಕ್ಷ್ಮಣ ಹನುಮಂತರ ಕಥೆಗಳನ್ನ ಓದಿ 8ನೇ ತರಗತಿಯಲ್ಲಿರುವಾಗಲೇ ಒಂದು ಸೀತೆಯ ಕುರಿತು ಲೇಖನವನ್ನ ಬರೆದು ಮುಖ್ಯೋಪಾಧ್ಯಾಯರಿಂದ ಒಂದು ಶಬಾಷ್ಗಿರಿಯನ್ನ ಪಡೆದ್ರಿ. ಆ ನಿಮ್ಮ ಬಾಲ್ಯವನ್ನ ನಮ್ಮೊಂದಿಗೆ ನೆನೆಯೋದಾದ್ರೆ? ನನ್ನ ಬಾಲ್ಯ ಅಂತ ಹೇಳ್ಬೇಕಂದ್ರೆ ಬಹಳ ಸಮೃದ್ಧ ಬಾಲ್ಯ. ಅದು ನಮ್ಮ ಮನೆ ತುಂಬಿದಂತ ಒಂದು ಎಲ್ಲಾ ಬಂಧು ಬಳಗದಿಂದ ತುಂಬಿಕೊಂಡಂತ ಒಂದು ಕುಟುಂಬ ನಮ್ದು. ಎಲ್ಲ ಕಾಕನ ಮಕ್ಕಳು ನಮ್ಮ ಮನೆಗೆ ಓದ್ಲಿಕ್ಕಿದ್ರು, ಆಮೇಲೆ ಕಾಕುನ್ ತಮ್ಮಂದ್ರಿದ್ರು, ಆಮೇಲೆ ಮಾಮನ ಮಕ್ಕಳು ಕೂಡ ನಮ್ಮ ಮನೆಗೆ, ಆಮೇಲೆ ಸಾಕಷ್ಟು ಜನ ಹಿಂಗೆ ವಾರನ್ನ ಅಂಥೇಳಿ ಅದು ಥರ ಊಟಕ್ಕೆ ಇರ್ತಿದ್ರು. ಅಂದರೆ ಎಲ್ಲ ಜನರ ಒಂದು ಹಾವಭಾವಗಳಾಗಲಿ, ಅವರ ಒಂದು ಗುಣ ನಡತೆಗಳಾಗಲಿ ಕೆಲವೊಂದಿಷ್ಟು ನಮಗೆ ಎಲ್ಲೋ ಪ್ರೇರಣೆಯನ್ನು ನೀಡ್ತಾವ ಅನ್ನಿಸ್ತದ ನನಗೆ. ಬರವಣಿಗೆ ಒಳಗೆ ಆ ಒಂದು ಪ್ರತಿಬಿಂಬ ಮೂಡಿರಬಹುದು. ಹಾಗೆ ಆಮೇಲೆ ಬಾಲ್ಯ ಅಂತ ಅಂದ್ಕೂಡಲೇ ನನಗೆ ಹೆಚ್ಚು ಇದು ಆಗೋದಂತಂದರೆ ನನ್ನ ಹಠ. ಬಹಳಷ್ಟು ಹಠವಾದಿಯಾಗಿದ್ದೆ ನಾನು. ಇಷ್ಟೆಲ್ಲ ಜನ ಉಪ್ಪು ಮಾಡೋರು ನನಗೆ. ಆಮೇಲೆ ಪಂಚಮಿ ಬಂತಂದರೆ ನಮ್ಮ ಮನೆಗೆ 2 ಇದು ಜೋಕಾಲಿ ಕಟ್ತಿದ್ರು ನಮ್ಮ ತಂದೆ. ಎಲ್ಲರಿಗೂ ಒಂದು, ನನಗೊಂದೇ. ನನ್ನ ಜೋಕಾಲಿ ಒಳಗೆ ನಾ ಯಾರಿಗೂ ಬಿಡ್ತಿದ್ದಿಲ್ಲ ಅಂತ ಒಂದು ಬಾಲ್ಯವನ್ನು ನಾನು ಕಂಡ್ಕೊಂಡಿದ್ದೆ. ಯಾವುದಾದ್ರೂ ಒಂದು ಡ್ರೆಸ್ ನಾನು ನೋಡಿದೆ ಅಂಗಡಿ ಒಳಗೆ, ಅದು ಬೇಕೇ, ಆ ಹಬ್ಬಕ್ಕೆ ಅದನ್ನು ಹಾಕೊಳ್ಳೇಬೇಕು, ತಗೊಂಡು ಬಂದ್ಮೇಲೆ ನಾನು ಸಮಾಧಾನದಿಂದ ಊಟ ಮಾಡೋದು. ಹಂಗೊಂದು ಆಮೇಲೆ ಎಷ್ಟು ಹಠ ಅಂತಂದ್ರೆ ಬಾಲ್ಯದ ಒಳಗೆ ನಮ್ಮ ಸೋದರತ್ತೆ ಹಿರೇಪಡ್ಸಲ್ಗಿ ಊರೊಳಗೆ ಇರ್ತಿದ್ಲು. ಪ್ರತಿ ಸುಟ್ಟಿಗೆ ಬಂದು ಕರ್ಕೊಂಡು ಹೋಗ್ತಿದ್ಲು ನಮಗೆಲ್ಲರಿಗೂ. ತಮ್ಮನ ಮಕ್ಕಳಂದ್ರೆ ಭಾಳ ಪ್ರೀತಿ. ನಮ್ಮ ತಂದೆ ಪ್ರಾಸಿಕ್ಯೂಟರ್ ಇದ್ರು, ಪೊಲೀಸ್ ಪ್ರಾಸಿಕ್ಯೂಟರ್. ಆಮೇಲೆ ರಿಟೈರ್ಡ್ ಆಗಿ ಅಲ್ಲೇ ಜಮಖಂಡಿಗಿದ್ರು. ಹೊಲ ಮನೆ ಎಲ್ಲ ಹಿರೇಪಡ್ಸಲ್ಗಿಯಲ್ಲಿ. ಆಮೇಲೆ ಸೋದರತ್ತೆ ಮನೇನು ಅಲ್ಲೇ ಇತ್ತು. ಆಕಿನ ಮಗ ಡಾಕ್ಟರ್ ಇದ್ದಲ್ಲೇ. ಹಾಗಾಗಿ ಸುಟ್ಟಿ ಆದ್ಕೂಡಲೇ ನಮಗೆಲ್ಲ ಪಡ್ಸಲ್ಗಿ ಕರ್ಕೊಂಡು. ಅಲ್ಲಿ ಪಡ್ಸಲ್ಗಿ ಒಂದು ಅಟ್ರಾಕ್ಷನ್ ಏನಂದ್ರೆ ಕೃಷ್ಣಾ ನದಿ. ಕೃಷ್ಣಾ ನದಿ ಅಂತಂದ್ರೆ ಈಜ್ ಅಂದ್ರೆ ದಿನಾಲು ಎದ್ದ ತಕ್ಷಣ ನದಿ ದಂಡಿಗೆ ಹೋಗ್ಬಿಡೋದು. ಎಲ್ಲರೂ ಕೂಡಿರ್ತಿದ್ವಿ. ಕಾಕನ ಮಕ್ಕಳು, ಅತ್ತೆನ ಮೊಮ್ಮಕ್ಕಳು ಇರ್ತಿದ್ರು. ಎಲ್ಲರೂ ಬಹಳಷ್ಟು ಒಂದು ಓಣಿ ಒಳಗಿನ ಗ್ರೂಪ್, ಎಲ್ಲಾ ಫ್ರೆಂಡ್ಸ್ ಎಲ್ಲ ಇರ್ತಿದ್ರು. ಎಲ್ಲರೂ ಸೇರಿ ಹೋಗೋರು. ಅವಾಗ ನಮ್ಮದು ಕಾಕನ ಮಗನ ಒಳಗೆ ಎಲ್ಲಾರ್ಕಿಂತ ಸ್ವಲ್ಪ ದೊಡ್ಡವ ಅಂದ್ರೆ ಒಬ್ಬತ್ತಿದ್ದ ನಮ್ಮ ಕಾಕನ ಮಗ, ಅಪ್ಪು ಅಂತ ಹೇಳಿ. ಅವ ಏನ್ ಮಾಡ್ತಿದ್ದೆ, ನಾ ಎಲ್ಲಾರ್ಗು ನಿಮಗೆ ಈಜ್ ಕಲಿಸ್ತೇನೆ ಅಂಥೇಳಿ ಅವನು ಹಿಂದಿಂದ ಹೋಗ್ತಿದ್ವಿ. ಅವ ಏನ್ ಮಾಡ್ತಿದ್ದ, ಕುಂಬಳಕಾಯಿ ತಗೊಂಡು ಕಟ್ಟಿ ನದಿ ಒಳಗೆ ಬಿಟ್ಟು ಬಿಡ್ತಿದ್ದ. ನಾ ಮುಂದೆ ಹೋಗ್ತೀನಿ, ನೀವು ಹಿಂದೆ. ಅಲ್ಲೂ ನಂದೇ ಹಠ. ಎಲ್ಲರೂ ನನಗೆ ಫಸ್ಟ್ ಕಟ್ಟಬೇಕು, ನಾನೇ ಹಿಂದೆ ಬರುದು. ಹಾಂಗ್ ಮಾಡ್ಕೊಂಡು ಹೋದಾಗ ಅವ ಹೋಗ್ಬಿಟ್ಟನ ಆ ಕಡೆ ದಂಡಿಗೆ. ಇಲ್ಲಿ ಮಧ್ಯದೊಳಗೆ ಅದು ಸುತ್ತಳಿಲೆ ಕಟ್ಟಿದ್ದ, ಅದು ಹರಿದ್ ಬಿದ್ದುಬಿಟ್ಟ. ನಾನು ಗುಳುಮ್ ಅಂತ ಹೇಳಿ 2-3 ಸಲ ಇದು ದಂಡಿ ಒಳಗೆ ನಮ್ಮ ಕಾಕನ ಮಕ್ಕಳು ಎಲ್ಲರೂ ಸಿಸ್ಟರ್ಸ್ ಇದ್ರಲ್ಲ, ಅವ್ರು ಹಳ್ಳಿ ಕತ್ಬಿಟ್ಟಾರ ಜೋರ್ಲೆ. ಅವ್ನು ನೋಡ್ತಾನೆ ಇಲ್ಲ, ಅವ್ ಹಂಗೆ ಮುಂದ್ ಹೋಗ್ಬಿಟ್ಟ. ಆಮೇಲೆ ಕೊನೆಗೆ ಇವ್ರು ಚೀರಾಡೋದು ಒದರಾಡೋದು ನೋಡಿ ಈಕಿ ಯಾಕೆ ಇನ್ನೂ ಬಂದಿಲ್ಲ ಅಂತ ಹಿಂತಿರುಗಿ ನೋಡಿದಾಗ ನಾ ಇಲ್ಲೇ ಇಲ್ಲಲ್ಲೇ. ಆಮೇಲೆ ಇವ್ರೆಲ್ಲಾ ಒದರ್ಲಿಕತ್ತಿದ್ರಲ್ಲ ದಂಡಿ ಒಳಗ, ಜೋರ್ ಫಾಸ್ಟ್ ಆಗಿ ಬಂದ. ಅದು ಕೆಳಗೆ ಹೋಗಿ ಮುಣಗಿದ್ದೆ, ಮತ್ತು ಮೇಲೆ ಬಂದಾಗ ಗಟ್ಟಿಯಾಗಿ ಹಿಡ್ಕೊಂಡು ಎಳ್ಕೊಂಡೆ ತಗೊಂಡು ಬಂದ ದಂಡಿಗೆ ಹೋಗದ. ಅಂದ್ರೆ ನೀರೆಲ್ಲ ಕುಡಿದ್ ಬಿಟ್ಟಿದ್ದೆ, ಅದು ಇಲ್ಲ. ಅಂದ್ರೆ ಅವಾಗ ಹೇಳಿದವ, ನಿನ್ನ ಹಠ ನೋಡು, ನೀನು ಇಷ್ಟ ಹಠ ಮಾಡ್ತಿ, ಯಾವಾಗ್ಲೂ ನೀನೇ ಅಂತ ಹೇಳಿ, ಈಗ ಹಿಂಗ ಆಗ್ತದ ನೋಡು ಅಂತ ಹೇಳಿ. ಅದು ಒಂದು ನನಗ ಸ್ವಲ್ಪ ಇದು ಅನಿಸ್ತು. ಅವಾಗ ಹಿಡಿದ ಸ್ವಲ್ಪ ಹಠ ಕಮ್ಮಿ ಮಾಡಿದೆ. ಆದ್ರೆ ಹಿಂಗ ಬಾಲ್ಯ ಅಂತಂದ್ರ ಇಂಥ ಒಂದು ಬಾಲ್ಯ. ಆಮೇಲೆ ಇನ್ನೊಂದಂದ್ರೆ ನಮ್ಮ ಕಾಕ ರಾವ್ ಬಹದ್ದೂರ್ ಅವರು ದೊಡ್ಡ ಸಾಹಿತಿಗಳಾಗಿದ್ರು. ಅವರು ನಮ್ಮ ಮನೆಗೆ ಬರ್ತಿದ್ರು. ನಮ್ಮ ತಂದೆ ಅವರು ಅಂದ್ರೆ ಒಂದು ರಾಮ ಲಕ್ಷ್ಮಣನ ಒಂದು ಇದು
ಇದ್ದಂಗ ಅಷ್ಟು ಪ್ರೀತಿ ಅವರಿಬ್ರು. ಹಾಗಾಗಿ ಏನ್ ಬರೆದ್ರು ಕೂಡ ನಮ್ಮ ತಂದೆಗೆ ತೋರ್ಸೋದೇ ಅವರು ಪೇಪರ್ನಲ್ಲಿ ಎಡಿಟರ್ ಆಗಿದ್ರು ಸಂಯುಕ್ತ ಕರ್ನಾಟಕದಲ್ಲಿ. ಆಮೇಲೆ ಎಲ್ಲಾ ಬರ್ದದ್ದು ಗುರುಪಾದಪ್ಪನ ಹರಟೆಗಳು ಅಂತ ಹೇಳಿ ಅವರು ಹರಟೆಗಳನ್ನ ಬಹಳ ಬರಿತಿದ್ರು, ಬಹಳ ಹಾಸ್ಯವಾಗಿ ಬರಿತಿದ್ರು. ಅಂದ್ರೆ ವಿಡಂಬನಾತ್ಮಕವಾಗಿ ರಾಜಕೀಯ ತುಮಲ್ಗಳು ನಡೆದಿರ್ತಾವ ಅದನ್ನ ತಗೊಂಡು ಅದನ್ನೆಲ್ಲ ವಿಡಂಬನೆಯಾಗಿ ಬರೀತಿದ್ರು. ಅಂದ್ರೆ ಅವ್ರಿಗೆ ಮುಟ್ಟಿಸುವಂಗ ಅಂತೇಳಿ ಚುಚ್ಚಿ ಬರೆಯೋದಂತಾರಲ್ಲ ಹಂಗೆ. ಆಮೇಲೆ ಅದನ್ನೆಲ್ಲ ಇದು ಕರೆಕ್ಟ್ ಅದ, ಹಿಂಗ್ ಬರಿ ನಮ್ ತಂದಿನೂ ಕೆಲವೊಂದಿಷ್ಟು ಏನಾದ್ರು ಇದು ಕೊಡ್ತಿದ್ರು ಸಲಹೆ ಸೂಚನೆ. ಹಂಗಾಗಿ ನಾವು ಎಲ್ಲ ಅವ್ರು ಹೇಳೋದು ಕೇಳೋದು. ರಾತ್ರಿವರೆಗೆ ಸತ್ಯಕಾಮ ಅವರು ಬರ್ತಿದ್ರು ಮನೆಗೆ. ಆಮೇಲೆ ಬಹಳಷ್ಟು ಸಾಹಿತಿಗಳು ಬರ್ತಿದ್ರು. ಹಂಗಾಗಿ ನಮ್ಗೆ ಒಂದು ವಾತಾವರಣ ಏನಂತಂದ್ರೆ ಸಾಹಿತ್ಯಿಕ ವಾತಾವರಣ. ಮತ್ತೆ ಎಲ್ಲಾ ಪುಸ್ತಕಗಳನ್ನ ನಮ್ಮ ತಂದೆ ತಗೋತಿದ್ರು. ಕಸ್ತೂರಿ ಆಗ್ಲಿ, ಸುಧಾ ಆಗ್ಲಿ, ಪ್ರಜಾಮತ್ ಆಗ್ಲಿ, ತರಂಗ ಅವಾಗೆಲ್ಲ ಬರ್ತಿದ್ವು. 83 ಒಳಗೆ ಶುರು ಆಯ್ತು ತರಂಗ, ಅವಾಗಿನ ಹಿಡ್ದ ಶುರು ಮಾಡಿದ್ದೀರ. ಕರ್ಮವೀರ ಎಲ್ಲ ಕೂಡ ನಮ್ಮ ಮನೆಗೆ ಬರ್ತಿದ್ದು. ಹಾಗಾಗಿ ಓದೋದು ಹ್ಯಾಬಿಟ್, ಚಂದಮಾಮ, ಬಾಲಮಿತ್ರ ಇವೆಲ್ಲ ಇರ್ತಿದ್ದು. ಆ ಓದು ಹ್ಯಾಬಿಟ್ ಇರೋದ್ರಿಂದ ಸಣ್ಣ ಸಣ್ಣ ಏನಾರೇ ಬರೋದು ಬಾಲಮಿತ್ರಕ್ಕೆ ಕಳಿಸ್ತಿದ್ದೆ, ಅಥವಾ ಚಂದಮಾಮದ ಕಥೆಗಳನ್ನು ಬರಿಬೇಕು ಅನಿಸ್ತಿತ್ತು. ಆ ಥರ ಅಂದ್ರೆ ಕಲ್ಪನೆಗಳು ಹೆಚ್ಚು ಅರಳ್ತಿದ್ವು ಆ ಟೈಮ್ದಲ್ಲಿ. ಅಂದ್ರೆ ಹಿಂಗೂ ಬರಿಬಹುದಲ್ಲ, ನಾನು ಬರಿಬಹುದ್ಲಾ, ನಾನು ಟ್ರೈ ಮಾಡಬಹುದ್ಲಾ ಅನ್ನುವಂಥ ಒಂದು ನನಗ ಇದು ಸಿಕ್ತಿತ್ತು. ಆಮೇಲೆ ನಮ್ಮ ತಂದೆ ಇನ್ನೊಂದು ಏನ್ ಮಾಡ್ತಿದ್ರು, ರಾಷ್ಟ್ರೋತ್ಥಾನದ್ದು ಪುಸ್ತಕಗಳನ್ನ ಇಷ್ಟು ದೊಡ್ಡ ದೊಡ್ಡ ಚೀಲ ತುಂಬೆ ತಗೊಂಡ್ ಬರ್ತಿದ್ರು. ಪ್ರತಿ ಸಲ ಬೆಂಗಳೂರಿಗೆ ಹೋದಾಗನು 2 ಚೀಲ ಹೊರೆ ಪುಸ್ತಕ, ಎಲ್ಲಾ ಜೀವನ ಚರಿತ್ರೆಗಳು ಅಲ್ಲಿ ಇರ್ತಿದ್ದು. ಸೈನ್ಸ್ ಇರ್ತಿತ್ತು, ಸೋಷಲ್ ಅಂದ್ರೆ ಹಿಸ್ಟ್ರಿ ಇರ್ತಿದ್ದು, ಆಮೇಲೆ ಎಲ್ಲಾ ಜೀವನ ಚರಿತ್ರೆಗಳು ಇರ್ತಿದ್ದು. ಅವನ್ನೆಲ್ಲ ಮೊದಲು ಇಲ್ಲಿ ಕೊಡ್ತಿದ್ರು, ಜಮಖಂಡಿಗೆ ಇಡ್ತಿದ್ರು. ಆಮೇಲೆ ಅಲ್ಲಿ ಪಡ್ಸಲ್ಗಿ, ಹಿರೇಪಡ್ಸಲ್ಗಿ ಒಳಗೆ ಒಂದು ಲೈಬ್ರರಿ ತೆಗ್ದಿದ್ರು. ಅಂದ್ರೆ ಅಲ್ಲಿ ಬಡ ಮಕ್ಕಳು, ರೈತರ ಮಕ್ಕಳು ಕೊಂಡೆಲ್ಲಿ ಓದ್ತಾವಲ್ಲ, ಅದಕ್ಕೆ ಅವರು ಫುಕ್ಕಟ್ ಬಂದು ಓದ್ಲಿ ಅಂತ ಅನ್ನುವಂತ ಅವರ ಇಂಟೆನ್ಷನ್ ಅಲ್ಲಿ. ಆಮೇಲೆ ಇಲ್ಲಿ ಬಂದ ತಕ್ಷಣ ಅದನ್ನು ಕಾಂಪಿಟೇಷನ್ ಬಿದ್ದಂಗ ಅವನ ಪುಸ್ತಕಗಳನ್ನ ತಿರುವಿ ಹಾಕ್ತಿದ್ವಿ. ಓದೋದು. ಹಾಗಾಗಿ ಅದು ಎಲ್ಲ ಓದು ಬಹಳ ಮುಖ್ಯ. ಬರವಣಿಗೆಗೆ ಮುಖ್ಯವಾಗಿ ನಮ್ಗೆ ಜ್ಞಾನ ಎಲ್ಲಿದ್ ಸಿಗ್ತದ, ಓದೋದ್ರಿಂದ ಸಿಗ್ತದ. ಹಂಗಾಗಿ ಅದು ಒಂದು ನನಗೆ ಬರೀಲಿಕ್ಕೆ ಒಂದು ಇದು ಆಗಿರ್ಬೋದು ಅಂತ. ಆಮೇಲೆ ಅವನ್ನೆಲ್ಲ ತಗೊಂಡೋಗಿ ಅಲ್ಲಿ ಇಡ್ತಿದ್ರು. ಆಮೇಲೆ ಯಾವಾಗ ಹಿರೇಪಡ್ಸಲ್ಗೆ ಹೋಗ್ತಿದ್ವಿ, ಸೂಟಿ ಇರ್ತಿತ್ತು, ಮಧ್ಯಾಹ್ನ ಎಲ್ಲ ಅಲ್ಲೇ ಓದೋದು. ಹಂಗಾಗಿ ನಂದು ಇಂಥ ಒಂದು ಸಮೃದ್ಧ ಬಾಲ್ಯ ಅಂತ ಹೇಳಬಹುದು. ಯಾವುದಕ್ಕೂ ಕೊರತೆ ಇಲ್ಲ. ಎಲ್ಲನೂ ನಾನು ಏನ್ ಹೇಳಿದ್ರು ಎಸ್ ಅಂತಿದ್ರು, ಮನೆಗೂ ಕೊಡ್ತಿದ್ರು ಅವರು. ಈಗ ನಾವು ನಮ್ಮ ಮಕ್ಕಳು ಏನಾದ್ರು ಈಗ ಬೇಡ ಅಂತ ಅನ್ಬೋದು, ಬಟ್ ನನಗೆ ಯಾಕೋ ಅಂತಿದ್ದಿಲ್ಲ ಅವರೆಲ್ಲರೂ. ನನ್ಗೆ ನಮ್ಮ ತಾಯಿನೂ ಅಷ್ಟೇ ಪ್ರೀತಿ ತೋರಿಸ್ತಿದ್ಲು. ನಾನು ಕೊನೆಯವಳಂತ ಹೇಳಿ ನನ್ನ ಮೇಲೆ ಬಹಳ ಪ್ರೀತಿ ಇದ್ಲಕ್ಕಿ ಕಾಣಿಸ್ತದೆ. ಹಂಗಾಗಿ ನನಗೆ ಒಂಚೂರು ಮುದ್ದಾಗಿ ಬೆಳೆದದ್ದು. ಹೈಸ್ಕೂಲ್ ನಲ್ಲಿ ಇದ್ದೆ ಅವಾಗ. ನಮ್ಮ ಹೆಡ್ ಮಿಸ್ಟ್ರೆಸ್ ಒಬ್ರು ಬಂದ್ರು, ಹೊಸದಾಗಿ ಬಂದಿದ್ರು, ಮಂಗಳೂರದಿಂದ ಬಂದಿದ್ರು. ಅವರು ಬಹಳಷ್ಟು ಇಂಪ್ರೂವ್ ಮಾಡಿದ್ರು ಸ್ಕೂಲ್ನೊಳಗೆ, ಅಂದ್ರೆ ಹೈಸ್ಕೂಲ್ನಾಗ. ಆಮೇಲೆ ಎಲ್ಲಾ ಕಡೆ ಇಂಪ್ರೂವ್ ಮಾಡಿ ಮತ್ ಇವರಲ್ಲಿ ಬರೆಯುವ ಒಂದು ಹವ್ಯಾಸ ಬೆಳೆಸ್ಬೇಕಲ್ಲ ಅಂತ ಅವ್ರದ್ದು ಇದು. ಪ್ರತಿಯೊಂದು ಕ್ಲಾಸ್ ಹೊರಗೆ ಬುಲ್ಟಿನ್ ಇದು ಮಾಡಿದ್ರು. ಅಂದ್ರೆ ಕಾರ್ಪೆಂಟರ್ನ ಕರೆದು ಮಾಡಿಸಿದ್ರು ಅದನ್ನ ಹೊಸದಾಗಿ. ಹಾಗೇನೆ ಇದ್ದಿದ್ದಿಲ್ಲ ಮೊದಲು. ಅವ್ರು ಬಂದ್ಮೇಲೆಲ್ಲ ಇಂಪ್ರೂವ್ಮೆಂಟ್. ಬರೀಲಿಕ್ಕೆ ಏನಾದ್ರೂ ಒಂದು ರಾಮಾಯಣದ ಒಂದು ನಿಮಗೆ ಪಾತ್ರ ಯಾವ್ದು ಲೈಕ್ ಆಗ್ತದ ಅದನ್ನ ಬಗ್ಗೆ ಬರೀರಿ ಅಂತ ಹೇಳಿದ್ರು. ಆಮೇಲೆ ನನಗಂತೂ ಸೀತೆ ಬಹಳ ಸೇರ್ತಿದ್ಲು. ಸೀತೆಯ ಬಗ್ಗೆ ಬರದೆ, ಬಟ್ ನಾನು ಬಹಳ ರಿಬೆಲ್ ಅಂತಂದ್ರೆ ಇದು ಇಲ್ಲ ನನ್ಗೆ. ಅವಳು ಎಲ್ಲಾ ಒಪ್ಕೋತಾಳಲ್ಲ, ಎಲ್ಲಾನು ಕಷ್ಟಗಳನ್ನ ಸುಮ್ಮನೆ ಅನುಭವಿಸ್ತಾಳೆ. ಹಾಗಾಗಿ ಹಂಗ್ಯಾಕ ರಾಮ ಮಾಡ್ಬೇಕು, ಆಕಿನ್ ಯಾಕ ಕಾಡಿಗೆ ಬಿಟ್ಟ, ಆಕಿನ್ ಯಾಕೆ ಇದು ಮಾಡ್ದ, ಆಕಿಗೆ ಅಗ್ನಿ ಪರೀಕ್ಷೆ ಯಾಕೆ ಕಟ್ಟಿದ, ನನಗೆ ಏನೇನು ವಿಚಾರ ಬಂದು ನಾನು ಸೀತೆ ಬಗ್ಗೆ ಒಂದು ದೊಡ್ಡ ಲೇಖನನೇ ಬರೆದ್ಬಿಟ್ಟೆ. ಬರದೆ ಟೀಚರ್ ಕೊಟ್ಟೆ. ಅವ್ರಂದ್ರು ಅಲ್ಲಿ ಹಾಕಿದ್ರು. ಅವರು ಏನು ಓದ್ಲಿಕ್ಕೆ ಹೋಗ್ಲಿಲ್ಲ ಪಾಪ. ಆದ್ರೆ ನನಗೇನು ಗೊತ್ತಿಲ್ಲ, ಹೆಡ್ ಮಿಸ್ಟ್ರೆಸ್ ಓದ್ತಿದ್ರು. ಬಹುಶಃ ಅವರು ಹೊರಗೆ ಬಂದ್ ನಿಂತು ಎಲ್ಲಾ ಚೆಕ್ಕಿಂಗ್ ಬಂದಾಗ ಓದಿ ಹೋಗ್ತಿದ್ರು. ಅಲ್ಲಿ ನೋಡ್ಯಾರ ನಂದು ಆರ್ಟಿಕಲ್ ಓದಿದ್ರು. ಆಮೇಲೆ ಅವ್ರು ಮತ್ ರೂಮಿಗೆ ಹೋದ್ಮೇಲೆ ಆ ಕ್ಲಾಸ್ ಹೆಸರು ಇತ್ತಲ್ಲ, ಅಲ್ಲಿ ಕೆಳಗೆ ನಂದು ಹೆಸರು ಬರ್ದಿದ್ದೆ ನಾನು, ಸುಜಾತ ಕುಲಕರ್ಣಿ ನಂದು ತವ್ರ ಮನೆ ಹೆಸರು. ಹಾಗೆ ಬರ್ದದ್ದು ನೋಡಿ ಈ ಸಿ ಕ್ಲಾಸಿನ ಸುಜಾತ ಕುಲಕರ್ಣಿ ಕರ್ಕೊಂಡ್ ಬರ್ರಿ ಅಂತ ಪ್ಯೂನ್ ಕೊಟ್ಟು ಕಳ್ಸಿದ್ರು. ಆಮೇಲೆ ಪ್ಯೂನ್ ಬಂದ ಕ್ಲಾಸಿಗೆ. ಮತ್ ಸುಜಾತ ಕುಲಕರ್ಣಿ ಯಾರು, ನಾನೇ ಅಂತಂದೆ. ಎದ್ ನಿಂತೆ. ಟೀಚರ್ ನಮ್ಮ ಹುದ್ದಾರ್ ಸರ್ ಅಂತಿದ್ರು, ಅವರು ಸೈನ್ಸ್ ಕಲಿಸ್ಲಿಕ್ಕತ್ತಿದ್ರು. ಆಮೇಲೆ ಯಾಕೆ ಅಂತಂದ್ರು, ಇಲ್ಲ ಹೆಡ್ ಮಿಸ್ಟ್ರೆಸ್ ಕರ್ದಾರ. ಕಾಲ್ ನಡಗ್ಲಿಕ್ಕೆ ಹತ್ಬಿಟ್ಟು ನಾನು, ಅಯ್ಯಪ್ಪ ದೇವ, ಹೊಸ್ತಾಗೆ ಬೇರೆ ಬಂದಿದ್ರು. ಸ್ಟ್ರಿಕ್ಟು ಅಂದ್ರೆ ಸ್ಟ್ರಿಕ್ಟ್ ಇದ್ರು ಅವರು. ಎಲ್ರಿಗೂ ಪನಿಷ್ಮೆಂಟ್ ಹಂಗೆ ಕೊಡ್ತಿದ್ರು, ಮತ್ ಇದಕ್ಕೂ ಹಿಂಗೆ ಇದ್ರು ಅಂತ ಅಂದ್ಕೂಡ್ಲೆ ನಾನು, ಅಯ್ಯೋ ಎದಕ್ ಕರೀಲಿಕ್ಕತ್ತಾರೋ ಅಂತ ಪೈಲಾನೇ ಅಳ್ಲಿಕ್ಕೆ
ಅದಕ್ಕೆ ಅಳುನೇ ಬರ್ಲಿಕ್ಕತ್ತ, ನನಗೆ ಏನ್ ಮತ್ತೆ ಪನಿಷ್ಮೆಂಟ್ ಮಾಡಬಹುದು ಅಂತ ಹೇಳಿ ಆಮೇಲೆ ಸರ್ ಅಂದ್ರು ಹೋಗಿ ಬಾ ಬೆಟ್ಟಕ್ಕೆ ಬಾ, ಏನ್ ಇದು ಮಾಡಬೇಡ ಅಂತ ಅಂದ್ರು. ಹಂಗೆ ಹಂಚ್ಕೊಂಡು ಹೋದೆ. ಅವ್ರಂದ್ರು ನೀನ್ ಬರ್ದಿದ್ದ ಅಂತಂದ್ರು. ಯಾವುದು ಅಂತಂದೆ, ನಂಗೆ ಅದೇ ತಿಳಿವಲ್ತೆ ಅವ್ರು ಏನ್ ಕೇಳಲಿಕ್ಕತ್ತಾರಂತ. ಇಲ್ಲ, ನೀನು ಒಂದು ಅಲ್ಲೇ ಬುಲೆಟಿನ್ ಒಳಗೆ ಹಾಕಿದ್ದು ಸೀತೆ ಬಗ್ಗೆ ಬರ್ದಿಯಲ್ಲ, ನೀನೇ ಬರ್ದಿದ್ದು ಅಂತ ಕೇಳಿದ್ರು. ಹೌದ್ರಿ ಟೀಚರ್ ಅಂದೆ ಒಂದ್ ಸ್ವಲ್ಪ ಊರ್ಗ. ಹೌದು ಟೀಚರ್ ಅಂತಂದೆ. ಆಮೇಲೆ ವೆರಿ ಗುಡ್ ಅಂದ್ರು. ಅಯ್ಯೋ, ನನಗೆ ನಂಬಲಿಕ್ಕೆ ಆಗ್ಲಿಲ್ಲ, ಅಷ್ಟು ಖುಷಿ ಆಗ್ಬಿಡ್ತು. ನೀನೇ ಬರ್ದಿ, ಎಷ್ಟು ಚಂದ ಬರ್ದಿಯಲ್ಲ. ಅಂದ್ರೆ ಸ್ವಂತ ವಿಚಾರ, ಇದು ರೆಬೆಲ್ ಆಗಿ ಬರ್ದಿದ್ದಿರ್ಬೋದು, ಬಟ್ ನನ್ನ ಸ್ವಂತ ವಿಚಾರಗಳನ್ನ ಬರ್ದಿದ್ದೆಲ್ಲ ಅದು ಅವ್ರಿಗೆ ಬಹಳ ಅಪೀಲಿಂಗ್ ಆಯ್ತು. ಕರೆಕ್ಟ್, ನನ್ನ ಮನಸ್ಸಿನಾಗೂ ಹಂಗೆ ಅನಿಸ್ತಿತ್ತು. ಈ ಸೀತೆ ನೀನು ಎಲ್ಲಾ ಕ್ಲಿಯರ್ ಆಗಿ ಬರ್ದ್ಬಿಟ್ಟಿಯಲ್ಲ, ಹಿಂಗೆ ಬರೀತಾ ಇರು ಅಂತ ಒಂದು ಇದು ಕೊಟ್ಬಿಟ್ರು, ಮುದ್ರೆ ಬಿದ್ದಂಗಾಯ್ತು. ಅದು ಒಂದು ನನ್ನ ಇನ್ಸಿಡೆಂಟು. ಅದು ರಾಮಾಯಣ ಮುಂದೆ ಬಹಳ ವರ್ಷದ ಮೇಲೆ, ಈಗೀಗ ನಾನು ರೀಸೆಂಟ್ಲಿ ಬರ್ದದ್ದು ಅದು ರಾಮಾಯಣ. ಅವಾಗ ಹೈಸ್ಕೂಲ್ನಾಗ ಅದು ಆರ್ಟಿಕಲ್ ಬರ್ದದ್ದು. ಅದು ಒಂದು ನನ್ನ ಅನುಭವದಕ್ಕೆ ರಾಮಾಯಣ ಬರೀಲಿಕ್ಕೂ ಅದು ಪ್ರೇರಣೆ ಆಗಿರ್ಬೋದು. ಖಂಡಿತ ಮೇಡಮ್, ಬಾಲ್ಯದಲ್ಲಿ ಒಂದು ಕಾಕ ಅವರ ಒಂದು ಸಾಹಿತ್ಯದ ಪ್ರೀತಿ, ಜೊತೆಗೆ ತಂದೆಯವರು ತಂದು ಕೊಡುತ್ತಿದ್ದಂತಹ ಪುಸ್ತಕಗಳು, ಜೊತೆಗೆ ಹೆಡ್ ಮಾಸ್ಟರ್ ಅವರ ಒಂದು ಶಬಾಷ್ಗಿರಿ, ಇವೆಲ್ಲವೂ ತಮಗೆ ಪ್ರೇರಣೆ ನೀಡ್ತು ಅನ್ಕೋಬಹುದಾ ಸಾಹಿತ್ಯಕ್ಕೆ, ಸಾಹಿತ್ಯದ ಬೆಳವಣಿಗೆ? ಹೌದು. ಆಮೇಲೆ ನಮ್ಮ ಮನೆ ಒಳಗನೆ ವಾತಾವರಣ ಹಂಗೆ ಇತ್ತು, ಓದೋದೇ ಬಹಳ. ನಮ್ಮ ಅಣ್ಣನೂ ಬಹಳ, ನಮ್ಮ ಇನ್ನೊಬ್ಬ ಅಣ್ಣ BH ಕುಲಕರ್ಣಿ ಅಂತಿದ್ದಾನ, ಅವನು ಕೂಡ ಬರವಣಿಗೆ, ಅವನದು ಲೇಖನ ಒಂದು ಪುಸ್ತಕ ಬಂದಿದೆ, ಕುಲುಕುಲ ಅಂತ ಹಾಸ್ಯ ಸಂಕಲನ. ಅದು ಇಲ್ಲಿ ಪ್ರತಿಷ್ಠಾನದಿಂದ ಪ್ರಶಸ್ತಿ ಬಂದಿದೆ. ಅವನು ಬಂದ ಅಂದ್ರೆ ಕೆಲವೊಂದಿಷ್ಟು ಪುಸ್ತಕ ತಂದೆ ಬಿಟ್ಟಿರ್ತಿದ್ದ. ಅದೆಲ್ಲ ಅವನದೇನ್ ಸವಯ ಅಂದ್ರೆ ಓದಿ ತೋರ್ಸೋದು, ನಮಗೆಲ್ಲ ಕೂಡಿಸ್ಕೊಂಡು ಓದ್ತಿದ್ದ ಅವನು. ಅದು ನಮಗೂ ಪ್ರಭಾವ ಬೀರಿರ್ಬೋದು. ಮತ್ತೆ ಇನ್ನೊಬ್ಬ ಅಣ್ಣನು ಕೂಡ ನಮ್ಗೆ ಏನಂತಂದ್ರೆ ಎಲ್ಲ ಪುಸ್ತಕ ತರೋದು, ತಂದು ಅವನು ಕೂಡ ಹಂಗೆ ರಾಜು ಅಂತ ಹೇಳಿ ಅವನು, ಅದೇ ತರ ಎಲ್ಲ ವಾತಾವರಣ ಹಂಗೆ ಇರೋದ್ರಿಂದ ಅಂದ್ರೆ ಬಾಲ್ಯದಲ್ಲಿಯೇ ಶುರುವಾಯಿತು ತಮ್ಮ ಒಂದು ಬರವಣಿಗೆಯ ಗೀಳು. ಎಸ್ ಮೇಡಮ್, ಇನ್ನು ಕತೆ ಹೇಳೋದು ಒಂದು ಕಲೆ, ಅದು ಎಲ್ರಿಗೂ ಅಂದ್ರೆ ಸಿದ್ಧಿಸೋಲ್ಲ. ತಮ್ಮ ಒಂದು ಮೊದಲ ಪರಿತ್ಯಕ್ತ ಮತ್ತು ಇತರೆ ಕತೆಗಳು ಯಾವ ಸಂದರ್ಭದಲ್ಲಿ ಅದನ್ನ ಬರೆದ್ರಿ ಅಂತ? ಪರಿತ್ಯಕ್ತ ಅನ್ನೋದು, ನಾನು ಕಥೆಗಳನ್ನ ಬರೆಯೋದು ನನಗೆ ಬಹಳ ಇಷ್ಟ. ಯಾಕಂದ್ರೆ ಬಹಳಷ್ಟು ಜನರ ಒಂದು ಮನೋಭಾವನೆಗಳನ್ನ ನಾನು ನೋಡಿದ್ದೆ ಬಾಲ್ಯದಿಂದನೂ. ಆತು ನಮ್ಮ ಮನೆ ಒಳಗೆ ಇದ್ರು ಕೆಲವರು ಜನ, ಅವ್ರದ್ದು ಕೂಡ ಪಕ್ಕದ ಮನೆ ಮತ್ತು ಬೇರೆ ನಮ್ಮ ಸಿಸ್ಟರ್ಸ್ ಮನೆ ಒಳಗೆ ಆಗಿದ್ದ ಸಂದರ್ಭಗಳು, ಅವು ಪ್ರಸಂಗಗಳನ್ನ ಹೇಳಿದಾಗ ಆ ಥರ ಒಂದು ಕಥೆ ಕಟ್ಟಬಹುದು, ಇವ್ರ ಬಗ್ಗೆ ಬರಿಬಹುದು ಅಂತ ಅನಿಸ್ತಿತ್ತು ನನಗೆ. ಹಂಗಾಗಿ ನಾನು ಸ್ವಲ್ಪ ಕಥೆಗಳನ್ನ ಬರ್ದಿದ್ದೆ. ಒಂದು ಉತ್ಥಾನಕ್ಕ ಕಥಾ ಸ್ಪರ್ಧಾ ಇಡ್ತಾರಲ್ಲ, ಅವಾಗ ಕೇಳಿದ್ರು ಪರಿತ್ಯಕ್ತ ಅಂತೇಳಿ. ಇದು ಒಂದು ಆಗಿದ್ದ ಘಟನೆನೆ, ಪರಿತ್ಯಕ್ತ ಕಥೆ. ನಾವು ಗೋವಾಕ್ ಹೋಗಿದ್ವಿ, ಅವಾಗ ಅಲ್ಲಿ ಒಂದು ನಡೆದ ಪರ್ಫೆಕ್ಟ್ ಕಥೆನೆ ಅದು, ನಡೆದ ಘಟನೆನೆ ಅದು. ಅದನ್ನೇ ನಾನು ಕಥೆಯಾಗಿಸಿ ಅಲ್ಲಿ ಕೊಟ್ಟು ಕಳಿಸಿದೆ. ಅದಕ್ಕೆ ಬಹುಮಾನ ಕೂಡ ಬಂತು, 3ನೇ ಬಹುಮಾನ ಬಂತು ಅದಕ್ಕೆ ಉತ್ಥಾನದಿಂದ. ಓ ಹೌದಲ್ಲ, ನಾನು ಇದು ಹಿಂಗ್ ಬರೆದ್ರು ನನಗೆ ಬಹುಮಾನ ಬರ್ತದಂದ್ರೆ ಅಟ್ಲೀಸ್ಟ್ ಕಥೆ ಬರೆಯುವ ಒಂದು ಶೈಲಿ ಅದ ಅಂದಂಗಾತು. ಕೆಲವೊಂದಿಷ್ಟು ಅವ್ರು ಬರೆದ್ ಕಳಿಸಿದ್ರು. ಸುಬ್ರಿಗ್ ನಾಡಿಗ ಅವರು ಬರೆದಿದ್ರು, ಕಥೆ ಕಟ್ಟುವ ಕಲೆ ಮತ್ತು ಭಾಷೆ, ಬಳಸಿಕೊಂಡ ಭಾಷೆ ಬಹಳ ಚೆನ್ನಾಗಿದೆ ನಿಮ್ದು ಅಂತ ಹೇಳಿ ಅವರು ಒಂದು ಲೆಟರು ಬರೆದಿದ್ರು ನನಗೆ. ಓ ಹೌದು, ನಾನು ಬರೀಬಹುದು ಅಂತ. ಅಂದ್ರೆ ಒಂದು ಬೆನ್ನು ತಟ್ಟುವಿಕೆ ಏನು ನಮ್ಗ ಎಷ್ಟು ಇಫೆಕ್ಟ್ ಆಗ್ತದಂತಂದ್ರೆ, ನಾವು ಮುಂದುವರಿಲಿಕ್ಕೆ, ಮುಂದಿನ ಹೆಜ್ಜೆ ಇಡ್ಲಿಕ್ಕೆ ಅವರು ಒಂದು ಇದು ಕೊಟ್ಟಂಗಾಗ್ತದೆ ನಮಗೆ ಅಂತ ಹೇಳಬಹುದು. ಪ್ರೇರಣೆ ಸಿಕ್ಕಂಗಾಗ್ತದೆ. ಮೇಡಮ್, ಆ ಒಂದು ಪ್ರೇರಣೆಯಿಂದಲೇ ಅನ್ಸುತ್ತೆ ತಮ್ಮ ಮೊದಲ ಒಂದು ಕಥಾ ಸಂಕಲನ ಹೊರತಂದ 2 ವರ್ಷಗಳಲ್ಲಿ ಇನ್ನೊಂದು ಕಥಾ ಸಂಕಲನವನ್ನ ತಾವು ಹೊರಗಡೆ ತರ್ತೀರಾ? ನಾನು ಕಥೆಗಳನ್ನ ಬರ್ದಿದ್ದೆ, ಬಹಳಷ್ಟು ಬರ್ದಿದ್ದೆ. ಅದರಲ್ಲಿ ಒಂದು 10 ಕಥೆಗಳನ್ನ ಆರಿಸಿ ಒಂದು ಪುಸ್ತಕ ಮಾಡಿದೆ. ಕೆಲವೊಂದಿಷ್ಟು ಇಟ್ಟೆ, ಆಮೇಲೆ ಮತ್ತು ಅಲ್ಲೇ ಇಲ್ಲೇ ಎಲ್ಲೇ ಬಹುಮಾನ ಬರ್ಲಿಕ್ಕತ್ತು, ಅಥವಾ ಮೆಚ್ಚುಗೆ ಪಡೆದ ಕಥೆ ಅಂತ ಸಿಕ್ತು. ಮತ್ತೆ ಬೇರೆ ಬೇರೆ ಪತ್ರಿಕೆಗಳ ಒಳಗೂ ಬಂದು ಕಥೆಗಳು. ಆಮೇಲೆ ಅವನ್ನೆಲ್ಲ ಸೇರಿಸಿ ಮತ್ತೆ ತಕ್ಷಣ ಇನ್ನೊಂದು 2 ವರ್ಷಕ್ಕೆ ಇನ್ನೊಂದು ಮಾಡಿದೆ ನಾನು ಪುಸ್ತಕ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केली का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Pelagavi. Call 08312 473777. KLE ಕನಸು
ಮನಸ್ಸದ ವೇಣು ಧ್ವನಿ ವೇಣು ಧ್ವನಿ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಮಹಿಳಾ ವೇದಿಕೆ ಕಾರ್ಯಕ್ರಮವನ್ನ KLE ಧ್ವನಿ 90.4 FM ನಲ್ಲಿ. ಇಂದಿನ ನಮ್ಮ ಅತಿಥಿಗಳು ಶ್ರೀಮತಿ ದೀಪಿಕಾ ಉದಯ್ ಚಾಟೆಯವರು. ಮೇಡಮ್, ಇನ್ನು ನಿಮ್ಮ ಕೃತಿಗಳಲ್ಲಿ, ಕತೆಗಳಲ್ಲಿ ಹೆಚ್ಚಾಗಿ ಮಹಿಳೆಯ ಬದುಕು ಮತ್ತು ಅವಳ ಹೋರಾಟವೇ ಕಾಣಸಿಗುತ್ತೆ. ಈಗ ಜೊತೆಗೆ ತಾವು ಹೇಳ್ತೀರಾ, ಸಂಸಾರವೆಂದ್ರೆ ಹೊಂದಿಕೊಂಡು ಹೋಗ್ಬೇಕು, ಹಂಚಿಕೊಂಡು ಹೋಗ್ಬೇಕು ಅಂತ ಹೇಳ್ತೀರಾ. ಹಾಗೇನೆ ಅತಿಯಾಗಿ ರಾಜಿ ಆಗೋದು ಬೇಡ ಅನ್ನೋ ಒಂದು ಕಿವಿ ಮಾತನ್ನು ಸಹ ಹೇಳ್ತೀರಾ. ಆ ಬಗ್ಗೆ ಇವತ್ತಿನ ಸುಶಿಕ್ಷಿತ ಮಹಿಳೆ ಒಳಗ ಸ್ವಾಭಿಮಾನ ಬಹಳ ಜಾಗೃತಗೊಂಡದ. ಹಾಗಾಗಿ ಆಕೆ ಈ ವ್ಯವಸ್ಥೆಯನ್ನೆಲ್ಲ ಪ್ರಶ್ನಿಸಲಿಕ್ಕೆ ಶುರು ಮಾಡ್ಯಾಳ. ಇದು ಯಾಕೆ ಹಿಂಗ, ನಾವು ಹಿಂಗ ಯಾಕೆ ಮಾಡಬೇಕು ಅಂತ ಅನ್ನುವಂಥ ಒಂದು ಭಾವನೆ ಅವಳಲ್ಲಿ ಬಂದಿದೆ. ಅಕ್ಕಪಕ್ಕ ಕಣ್ಣು ಹಾಯಿಸಿದಾಗ ಇಂತಹ ದಿಟ್ಟ ಹೆಜ್ಜೆಗಳನ್ನೇನು ಇಟ್ಕೋತ ಹೊಂಟಾರ ಹೆಣ್ಮಕ್ಳು, ಅದು ಎದ್ದು ಕಾಣಿಸ್ತದ ನಮಗೆ. ಹಾಗಾಗಿ ನನ್ನ ಕಥೆಗಳ ಒಳಗೆ ಬಹಳಷ್ಟು ಸ್ವಾತಂತ್ರ್ಯ ಮನೋಭಾವ ಇರಬೇಕು ಮನುಷ್ಯನಲ್ಲಿ, ಬಟ್ ಅದು ಸ್ವೇಚ್ಛಾಚಾರವಾಗಿರಬಾರ್ದು ಅನ್ನುವಂಥ ನಂದು ಒಂದು ಮನಸ್ಥಿತಿ. ಯಾಕಂದ್ರೆ ನೀವು ಸ್ವತಂತ್ರವಾಗಿ ಓಡಾಡ್ರಿ, ಸ್ವತಂತ್ರವಾಗಿ ಕೆಲಸ ಮಾಡ್ರಿ, ಸ್ವತಂತ್ರವಾಗಿ ಎಲ್ಲ ವರ್ತನೆ ಮಾಡ್ರಿ, ಬಟ್ ಆದ್ರೆ ಅದೇ ಸ್ವೇಚ್ಛಾಚಾರಕ್ಕೆ ತಿರುಗಬಾರ್ದು ಅನ್ನುವಂಥ ಒಂದು ನನ್ನ ನಿಲುವಿನಿಂದಾಗಿ ನಾನು ಹೊಂದ್ಕೊಂಡು ಹೋಗೋದು ಒಂದು ನಿಮ್ಮ ಕಡೆ ಇರಲಿ ಅನ್ನುವಂಥ ಒಂದು ನನ್ನ ಕಥೆಯ ಮೂಲಕ ನಾನು ತಿಳಿಸ್ತೇನೆ. ಹಂಗೆ ಮೇಡಮ್, ಹಾಗೇನೆ ಜೀವನದಲ್ಲಿ ದುಡ್ಡೇ ಸರ್ವಸ್ವವಲ್ಲ ಅನ್ನೋ ಒಂದು ಕಿವಿ ಮಾತನ್ನ ಕೂಡ ತಮ್ಮ ಕಥೆಗಳಲ್ಲಿ ಹೇಳ್ತಾ ಹೋಗ್ತೀರಾ. ಹೇಳಿ ಮೇಡಮ್ ಆ ಬಗ್ಗೆ. ದುಡ್ಡೇ ಸರ್ವಸ್ವವಲ್ಲ ಯಾಕಂತಂದ್ರೆ ಮನುಷ್ಯನಿಗೆ ಮಾನವೀಯತೆನೇ ಬಹಳ ಇಂಪಾರ್ಟೆಂಟ್ ಆಗ್ತದೆ. ನಾವು ಬೇಕಾದಷ್ಟು ಗಳಿಸ್ಬಹುದು, ಜೀವನದೊಳಗೆ ಬೇಕಾದಷ್ಟು ಗಳಿಸಿದ್ರು ಕೂಡ ಮುಂದೆ ನಾವು ಮರಣ ಹೊಂದಿದಾಗ ನಾವೇನು ದುಡ್ಡು ತಗೊಂಡು ಹೋಗೋದಿಲ್ಲ. ನಮ್ಮ ಒಂದು ಒಳ್ಳೆಯ ಗುಣಗಳೇ ನಮ್ಮನ್ನು ತಾಯಿಯಾಗಿ ಉಳಿಸ್ತಾವೆ. ಹಾಗಾಗಿ ನಮ್ಮ ತಂದೆ ಪ್ರಾಸಿಕ್ಯೂಟರ್ ಆಗಿದ್ರು ಅಂತ ಹೇಳಿದೆ ನಿಮಗೆ. ಹಾಗಾಗಿ ಅವರು ಬಹಳಷ್ಟು ಪ್ರಾಮಾಣಿಕ ವ್ಯಕ್ತಿತ್ವ ಅವ್ರದ್ದು. ಆಮೇಲೆ ಯಾವುದೇ ಒಂದು ನಯಾ ಪೈಸೆ ಕೂಡ ತಿನ್ನುವಂಥ ವ್ಯಕ್ತಿತ್ವ ಅವ್ರದ್ದಲ್ಲ. ಇಲ್ಲೇ ಬೆಳಗಾವದಲ್ಲೇನೆ 15 ವರ್ಷದ್ದು. ಎಷ್ಟೋ ಸಲ ಬೇರೆ ಕಡೆ ಬದಲಿ ಆದ್ಕೂಳೆ ಹೋಗಿ SP ಅವ್ರದ್ದು ಕ್ಯಾನ್ಸಲ್ ಮಾಡಿಸ್ಕೊಂಡು ಬರ್ತಿದ್ರಂತೆ. ಹಾಗಾಗಿ ಅವರು ಒಂದು ಪ್ರಸಂಗ ಹೇಳ್ತಿದ್ರು ನಮ್ಮ ತಾಯಿ ಯಾವಾಗಲೂ. ಒಬ್ಬ ಇವರು ಅವಾಗ ಇದಕ್ಕೆ ಬಾಂಬೆಗೆ ಹೋಗ್ಬೇಕಾಗ್ತಿತ್ತು, ಕೋರ್ಟ್ ಬಾಂಬೆಗೆ ಇರ್ತಿತ್ತು. ಅಲ್ಲಿ ಹೋದಾಗ ಒಬ್ಬ ಬಟಾಟಿದು ದೊಡ್ಡ ಚೀಲ, ಅಕ್ಕಿದು ಬಾಸ್ಮತಿ ಅಕ್ಕಿದು ಒಂದು ಚೀಲ ತಂದು ಆಫೀಸ್ ರೂಮ್ನಾಗ ಇಟ್ಟು ವಕೀಲರಿಗೆ ಬಂದ್ರೆ ಹೇಳ್ರಿ ಅಂತ. ಇವರು ಮರ್ದಿವ್ಸ ಬಂದ್ರು ನಮ್ಮ ತಂದೆ. ಆಮೇಲೆ ಅದನ್ನ ನೋಡಿದ್ರು, ಅದು ಇದು ಯಾರ್ದು ಅಂತ ಕೇಳಿದ್ರು ನಮ್ಮ ತಾಯಿಗೆ. ಇಲ್ಲ, ನಾ ಎಷ್ಟು ಬ್ಯಾಡ್ ಅಂದ್ರು ಕೇಳಲಿಲ್ಲ, ಅವ ಇಟ್ಟು ಹೋಗ್ಯಾನ. ಆಮೇಲೆ ಅವರು ಬಹಳ ಸಿಟ್ಟು ಬಂತವ್ರಿಗೆ, ನೀ ಇನ್ನೊಮ್ಮೆ ಯಾರಿಗೂ ಏನು ಇಡಿಸ್ಕೋಬೇಡ ಒಳಗ ಅಂತ ಹೇಳಿದ್ರು. ಅವ ಬಂದ ಮರ್ದಿವ್ಸ ಆಫೀಸಕ್ಕೆ ಹೋಗೋ ಟೈಮಿಗೆ ಬಂದ. ನಿನ್ನ ಕೆಲಸ ಆಗಬೇಕೋ ಏನು ಬ್ಯಾಡೋ, ನಿನ್ನ ಕೆಲಸ ಆಗ್ಬೇಕಾಗಿತ್ತಂದ್ರೆ ಇದನ್ನ ಸರಳ ತಗೊಂಡು ಹೋಗು, ನನಗ ಗೌರ್ಮೆಂಟ್ ಪಗಾರ ಕೊಡ್ತದ, ನಿಮ್ ಕೆಲಸ ಮಾಡಿ ಕೊಡ್ಲಿಕ್ಕೆ ಕೊಡ್ತದ, ನನಗ ನಿಮ್ದೆಲ್ಲ ಈ ಅಕ್ಕಿ ಬಟಾಟಿ ಇಂಥವೆಲ್ಲ ತಗೊಂಡು ಮಾಡುವಂತದ್ದೇನ್ ಗರಜಿಲ್ಲ, ಫಸ್ಟ್ ನೀನು ತಗೊಂಡು ಹೋಗು ಅಂತ ಹೇಳಿದ್ಮೇಲೆ, ಇಲ್ರಿ ವಕೀಲ್ರ ಒಂದ್ ಸ್ವಲ್ಪ ತಗೋರಿ, ಏನೂ ನಡಂಗಿಲ್ಲ, ನಿನ್ ಕೆಲ್ಸನ ಆಗುದಿಲ್ಲ ಅಂತ ತಿಳ್ಕೊಂಡ್ಬಿಡ್, ನೀ ಇದನ್ ಕೊಟ್ಟಿ ನಿನ್ ಕೆಲ್ಸ ಆಗುದಿಲ್ಲ ಅಂತ ಒಂದು ಪ್ರಾಮಾಣಿಕವಾದಂತ ನೆಲೆ ನಮ್ಮ ತಂದೆದು. ಅದನ್ನ ನಮಗ್ ಎಲ್ಲಾ ಮಕ್ಕಳಿಗೂ ಅದು ಬಂದದ. ನಮ್ಮ ಅಣ್ಣನು PWD ಒಳಗೆ ಇದ್ರು ಕೂಡ ಒಂದು ನಯ್ಯ ಪೈಸ ಅವನು ಎಷ್ಟು ಫೇಮಸ್ ಆಗ್ಬಿಟ್ಟಿದ್ದ. ಹಿಂಗಾಗಿ ದುಡ್ಡು ತಿನ್ನಬಾರ್ದು ಅನ್ನೋದು ನಮ್ಮ ತಂದೆ ಹಾಕಿ ಕೊಟ್ಟಂತಂದಿದು. ಅದು ಒಂದು ನನ್ಗೆ ಕಥೆ ಒಳಗ ಅದು ನಾ ಯಾಕೆ ತಗೋತೇನೆ ಅಂದ್ರೆ, ದುಡ್ಡನ್ನೇ ಸರ್ವಸ್ವಲ್ಲ. ಈಗ ನಮ್ಮ ತಂದೆ ಎಲ್ಲರೂ ನೆನೆಸ್ತಾರ, ಅಲ್ಲಿ ಬಿಜಾಪುರ ಡಿಸ್ಟ್ರಿಕ್ಟ್ ಹುಲಿ ಅಂತ ಹೇಳ್ತಾರ. ಅವ್ರಿಗೆ ಯಾಕೆ ಅವ್ರಿಗೆ ಅಷ್ಟು ಇದು ಕೊಡ್ತಾರ ಅಂತಂದ್ರೆ, ಪ್ರಸಿದ್ಧಿ ಪಡೆದಾರ ಅಂತಂದ್ರೆ ಅವ್ರು ಆ ರೀತಿ ನಡ್ಕೊಂಡ್ರು. ಅದಕ್ಕೆ ನನ್ನ ಕಥೆ ಒಳಗೂ ಅದು ಎಲ್ಲೋ ಬಿಂಬಿತ ಆಗ್ತದ ಅಂತ ಅನಿಸ್ತದ ನನಗೆ. ತಂದೆಯವರ ಹೆಸರೇನು ಮೇಡಮ್? ನಮ್ಮ ತಂದೆ ಹೆಸರು HB ಕುಲಕರ್ಣಿ ಅಂತ ಹೇಳಿ. ಅವರು BD ಜತ್ತಿ ಇದ್ರಲ್ಲ, ಅವ್ರ ಕ್ಲಾಸ್ಮೇಟ್ ಇಬ್ರು ಕೂಡ ಗೆಳೆಯರು. ಅವ್ರು ಸಾವಳಗಿಯವರು, ನಮ್ಮ ತಂದೆ ಹಿರೇಪಡ್ಸಲ್ಗಿಯವರು, ಇಬ್ರು ಕೂಡ ಲಾ ಮಾಡಿದ್ರು. ಆಮೇಲೆ ಎಷ್ಟು ಕ್ಲೋಸ್ ಅಂತಂದ್ರೆ ನಿಮ್ಗೆ ಹೇಳ್ಬೇಕಂದ್ರೆ, ನಮ್ಮ ತಂದೆ ಇಲ್ಲಿ ಬೆಳಗಾವದಲ್ಲಿ ಪ್ರಾಸಿಕ್ಯೂಟರ್ ಆಗಿದ್ರು. BD ಜತ್ತಿ ಅವರು ಜಮಖಂಡಿ ಒಳಗ ಇರ್ತಿದ್ರು. ಆದ್ರೆ ಇಲೆಕ್ಷನ್ ನಿಂತಾಗ HB ನೀನ ನನ್ನ ಇದು ಮಾಡ್ಬೇಕು ನೋಡು, ಉಳಿಸ್ಬೇಕು ಅಂತ ಹೇಳಿದ್ರು, ಬಂದಿಲ್ಲ ಬೆಳಗಾವಿಗೆ. ಆಮೇಲೆ ನನಗ ಆರಿಸ್ಕಳ, ಯಾಕಂದ್ರೆ ನಮ್ ತಂದಿದು 30 ಹಳ್ಳಿದು ಹೊಲ್ಡಿತ್ತು. ಅಲ್ಲೇ ಪಡ್ಸಲ್ಗಿ ಸುತ್ತಮುತ್ತಲ ಹಳ್ಳಿ ಜನ ಎಲ್ಲ ನಮ್ ತಂದಿ ಮಾತು ಕೇಳ್ತಿದ್ರು. ಅಂದ್ರೆ ಅಷ್ಟೊಂದು ಇದು ಇತ್ತು. ಆಮೇಲೆ ನಂದು ಒಂದೇ ಕೆಲಸ ಮಾಡ್ಬೇಕು ನೀನು ಅಂತ ಹೇಳಿದ್ರು ನಮ್ ತಂದೆ. ನೀ ಆರೀಶ್ ಬಂದ್ರ ಎಷ್ಟು ಸಲ ನನಗ್ ಬದ್ಲಿ ಆದ್ರೂ ಇವ್ರು ಬಿಡವಲ್ರಿ ಇಲ್ಲಿದ, ನನಗ ಜಮಖಂಡಿಗೆ ಹೋಗೋದದ, ನಮ್ಮ ಅಣ್ಣತಮ್ಮಂದ್ರೆಲ್ಲ ಅಲ್ಲಿದ್ದಾರೆ, ಮತ್ತ ಹಿರೇಪಡ್ಸಲ್ಗಿ ಒಳಗ ನಮ್ ಹೊಲ ಅದ, ಅದಕ್ಕೆ ನೀನು ನನ್ನ ಟ್ರಾನ್ಸ್ಫರ್ ಮಾಡ್ಬೇಕು ನೋಡು
ಜಮಖಂಡಿಗೆ ಟ್ರಾನ್ಸ್ಫರ್ ಮಾಡು, ನೀನ್ ಕೆಲಸ ಮಾಡಿಸ್ಕೊಡ್ತೇನೆ ಅಂತ ಹೇಳಿದ್ರು. ಆಮೇಲೆ ಫಸ್ಟ್ ಅದನ್ನ ಕೆಲಸ ಮಾಡ್ತೇನೆ ಅಂತಂದ್ರಂತ. ಹಂಗಾಗಿ ಆರೀಶ್ ಬಂದ್ರು ಅವರು. ನಿಜ್ಲಿಂಗಪ್ಪ ಇದು ಆದ್ರೆ ಇವ್ರು ಗೃಹ ಮಂತ್ರಿ ಆದ್ರು, ಅವ್ರು ಚೀಫ್ ಮಿನಿಸ್ಟರ್ ಆದ್ರು, ಇವರು ಗೃಹ ಮಂತ್ರಿ ಆದ್ರು. ಆ ಗೃಹ ಮಂತ್ರಿ ಫಸ್ಟ್ ಕೆಲಸ ನಮ್ ತಂದಿನ ಜಮಖಂಡಿಗೆ ಟ್ರಾನ್ಸ್ಫರ್ ಮಾಡ್ಯಾರ. ಅವ್ರು ಟ್ರಾನ್ಸ್ಫರ್ ಆದ ಕೂಡಲೇ ಆಮೇಲೆ ಜಮಖಂಡಿಗೆ ಬಂದ್ರ ಅವರು ಬಿಡಿ ಜತ್ತಿ ಅವರು ತಮ್ಮ ಅಣ್ತಮ್ಮಂದ್ರ ಮನೆಗೆ ಹೋಗ್ತಿದ್ದಿದ್ದಿಲ್ಲ, ನಮ್ಮ ಮನೆಗೆ ಇಳ್ಕೊತಿದ್ರು. ಎಷ್ಟು ಸಲ ನಾನೇ ಚಹಾ ಒಯ್ದು ಕೊಡ್ತಿದ್ದೆ ಅವ್ರಿಗೆ, ತಿಂಡಿ ಕೊಡೋದು, ಊಟಕ್ಕೆ ಹಾಕೋದು ಎಲ್ಲ ನಮ್ಮ ಮನೆಗೇನೆ ಇರ್ತಿದ್ರು ಅವ್ರು. ಪೂರ್ಣ ಬಿಡಿ ಜೊತೆ ಅಂದ್ರೆ ಅವರು ಎಂತ ವ್ಯಕ್ತಿತ್ವ ಅಂತಂದ್ರೆ ಇಷ್ಟು ದೊಡ್ಡ ಇದಕ್ಕೂ ಹೋದ್ರು ಕೂಡ ತನ್ನ ಹಳೆಯ ಗೆಳತನವನ್ನ ಮರ್ತು ಹೋಗ್ಲಿಲ್ಲ, ತನಗೆ ಯಾರು ಹೆಲ್ಪ್ ಮಾಡಿದ್ರು ಅವ್ರನ್ನ ಮರೀಲಿಲ್ಲ. ಅದು ಒಂದು ಅವ್ರದ್ದು ಗುಣಗಳ. ಹಿಂಗೆ ಮೇಡಮ್, ಇನ್ನು ಒಂದು ಭಾರತದ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ರೋಚಕ ಒಂದು ಚಾರಿತ್ರಿಕ ಸಾಂಸ್ಕೃತಿಕ ಕಥೆಗಳನ್ನ ಕಟ್ಕೊಡ್ತೀರಾ? ಅದಕ್ಕೆ ಏನು ಪ್ರೇರಣೆ ಅಂತ? ಅದಕ್ಕೆ ಒಂದು ನನಗೆ ಹಿಸ್ಟ್ರಿ ಬಹಳ ಲೈಕ್ ಆಗ್ತದೆ. ಯಾವಾಗಿದ್ರು ನಾ ಹಿಸ್ಟ್ರಿ ಓದ್ತಿರ್ತೇನೆ. ಆಮೇಲೆ ನಾನು ಕೆಲವೊಂದಿಷ್ಟು ಪುಸ್ತಕಗಳನ್ನ ತರಿಸಿ ಲೈಬ್ರರಿಯಲ್ಲಿ ತಗೊಂಡು ಓದ್ತಿದ್ದೆ ನಾನು. ಅವಾಗೇ ಪ್ರಜ್ಞಾ ಕಾಮತ್ ಅಂತ ಹೇಳಿ ಇಲ್ಲಿ RSS ಅವರಿದ್ದಾರೆ. ಅವರು ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಯೋಗದಾನ ಅನ್ನುವಂಥ ಒಂದು ಸಬ್ಜೆಕ್ಟ್ ಕೊಟ್ಟು ಇದರ ಬಗ್ಗೆ ಪೇಪರ್ ಪ್ರೆಸೆಂಟೇಷನ್ ಇದೆ ಧಾರವಾಡ ಯೂನಿವರ್ಸಿಟಿಯಲ್ಲಿ, ಅದಕ್ಕೆ ನೀವು ಪ್ಲೀಸ್ ಒಂದು ಲೇಖನ ಬರೀಬೇಕು ಅಂತ ಫೋನ್ ಮಾಡಿದ್ರು. ಆಮೇಲೆ ಸರಿ, ನನಗೆ ಯಾವಾಗ್ಲೂ ಸೇರ್ತದಲ್ಲ, ಇಂಟ್ರೆಸ್ಟ್ ಇತ್ತು. ಹಾಗಾಗಿ ಮಹಿಳೆಯರದೇ ಬರೀಬೇಕು ಅಂತ ಅಂದ್ರು. ಮಹಿಳೆಯರ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಷ್ಟು ಮಹಿಳೆಯರ ಒಂದು 12 ಜನರದು ನಾನು ಬರದೆ. ಆದ್ರೆ ಏನು, ಅವರು ಬಹಳಷ್ಟು ಟೈಮ್ ಕೊಡೋದಿಲ್ಲ ನಿಮ್ಗೆ ಓದ್ಲಿಕ್ಕೆ, ಸ್ವಲ್ಪ ಶಾರ್ಟ್ ಪೀರಿಯಡ್ ಸಿಗ್ತದ, ಅಷ್ಟರೊಳಗೆ ನಿಮ್ದು ಆಗಿರ್ಬೇಕು ಓದ್ಲಿಕ್ಕೆ. ಓಕೆ ಅಂದೆ. 12 ಮಂದಿದ್ ನಾನು ಬರ್ಕೊಂಡು ಹೋದೆ. ಎಲ್ಲರೂ ಹೋದ್ವಿ ಅಲ್ಲೇ ಧಾರವಾಡ ಯೂನಿವರ್ಸಿಟಿಗೆ. ಅಲ್ಲಿ ಪೇಪರ್ ಪ್ರೆಸೆಂಟೇಷನ್ ಆಯ್ತು. ಆಮೇಲೆ ಬಂದ ತಕ್ಷಣ ಅವಾಗೇ ರಾಜ್ಯ ಚುಟುಕು ಸಮ್ಮೇಳನ ಒಂದು ಇದು ಇತ್ತು, ಅದಕ್ಕೆ ಒಂದು ಆರ್ಟಿಕಲ್ ಬೇಕಾಗಿತ್ತು. LS ಶಾಸ್ತ್ರಿ ಅವರು ಅದೇ ಅಧ್ಯಕ್ಷರು. ಅವರು ಫೋನ್ ಮಾಡಿದ್ರು, ಒಂದು ಆರ್ಟಿಕಲ್ ಕಳಿಸ್ರಿ ಬೇಗ, ಮತ್ತ ಇದಕ್ ಹಾಕ್ಬೇಕು. ತಕ್ಷಣ ಈಗ ಬರ್ದದ್ದಂದ್ರೆ ಇದನ್ನ ಕೊಡ್ತೇನೆ ಅಂತ ಹೇಳಿ ಅದನ್ನೇ ಕಳಿಸ್ಬಿಟ್ಟೆ ಅವ್ರಿಗೆ. ಅವರು ಅದನ್ನ ಹಾಕ್ಲಿಕ್ಕೆ ಕೊಟ್ರು. ಇವನ್ಗೆ ಜೋರಾಪುರ ಅವ್ರ ಮಗ ಇದ್ದಾನೆ ಪ್ರಹ್ಲಾದ್ ಅಂತ ಹೇಳಿ, ಅವನೇ ಮಾಡ್ತಿದ್ದ ಅದನ್ನು ಎಲ್ಲ ಸಂಚಿಕೆಯನ್ನ. ಅವ್ರು ಕೊಟ್ಟ ತಕ್ಷಣ ಅವ ಲೋಕದರ್ಶನದಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಇವು ಚಲೋ ಆರ್ಟಿಕಲ್ ರವಿವಾರಕ್ಕೊಮ್ಮೆ ಹಾಕ್ತೇನ್ರಿ ಮೇಡಮ್ ಅಂತಂದ. ಸರಿ ಅಂತಂದ. ನಂಗೇನ್ ಗೊತ್ತಾಗ್ಲಿಲ್ಲ ಯಾವ್ದು ಏನಂತೇಳಿ ಕಳಿಸಿದ್ದೆ. ಮಾತ್ರ ಅವನು ವಾರಕ್ಕೆ 3-3ದಂತೆ 4 ವಾರ ಹಾಕ್ಬಿಟ್ಟ. ಅದು ಲೈಕ್ ಅತ್ ಕಾಣಿಸ್ತದ, ಯಾರಿಗೆ ಚಲೋ ಬಂತು ಅಂತ ಅಂದ್ರು. ಮತ್ತೆ ಬೇಡಿಕೆ ಕೊಟ್ರು, ಮತ್ತೆ ಕಳಿಸ್ಕೊಡ್ರಿ. ಹೌದಾ ಅಂತ ಹೇಳಿ ಮತ್ತೆ ಕೂತ್ಕೊಂಡು ಎಲಾಬ್ರೇಟ್ ಆಗಿ, ಅಂದ್ರೆ ಇದು ಸಂಕ್ಷಿಪ್ತವಾಗಿ ಬರ್ದಿದ್ದೆ, ಬಹಳಷ್ಟು ವಿಸ್ತಾರವಾಗಿ ಬರೆದು ಒಂದು 25 ಮಹಿಳೆಯರ ಒಂದು ಕುರಿತಾಗಿ ಬರೆದು ಅವನ್ನೆಲ್ಲ ಕೊಟ್ಟು ಕಳಿಸಿದೆ. ಪ್ರತಿ ವಾರಕ್ಕೊಂದು ಹಾಕಿದ್ರು. ಹಂಗೆ 25 ಆರ್ಟಿಕಲ್ಸ್. ಅದನ್ನು ನಾನು ಪುಸ್ತಕದಲ್ಲಿ ಈಗ ಮೊನ್ನೆ ತಾನೇ ಒಂದು 2 ತಿಂಗಳ ಹಿಂದೆ ಪುಸ್ತಕ ಬಂತದು. ಹೀಗಾಗಿ ಬರೀಬೇಕಾಯ್ತು ಅದನ್ನ. ಅದರ ಹಿನ್ನೆಲೆ ಅದು ಸ್ವಾತಂತ್ರ್ಯ ಅಂತಂದ್ರೆ ನನಗೆ ಹಿಸ್ಟ್ರಿ ಇಷ್ಟ ಇರೋದ್ರಿಂದ ಓದ್ತೇನೆ ನಾನು ಹಿಸ್ಟ್ರಿ ಕುರಿತಾಗಿ. ಹಾಗಾಗಿ ಅದನ್ನ ಬರೀಲಿಕ್ಕೆ ಪ್ರೇರಣೆ ಅಂದ್ರೆ ಇವೆಲ್ಲ ಘಟನೆಗಳು. ಅಂದ್ರೆ ತೆರೆಮರೆಯ ಹಿಂದಿರುವಂತಹ ಮಹಿಳಾ ಸ್ವತಂತ್ರ ಹೋರಾಟಗಾರರನ್ನ ತಾವು ಪರಿಚಯಿಸ್ತಾ ಹೋಗ್ತೀರಾ? ತೆರೆಮರೆ ಅಂತಂದ್ರೆ ಇವ್ರು ಎಲ್ಲರೂ ಇದು ಮಾಡಿದವರೇ ಇದ್ದಾರೆ. ಯಾಕಂದ್ರೆ ಕಿತ್ತೂರು ಚೆನ್ನಮ್ಮ ಅಂತೂ ತೆರೆಮರೆ ಹಿಂದೆ ಇಲ್ಲೇ ಇಲ್ವೇ. ಆದ್ರೆ ಕೆಲವೊಂದು ಏನಿದ್ದಾರ, ದುರ್ಗಾ ಭಾಬಿ ಅಂತ ಹೇಳಿ ಯಾರು ಕೇಳೇ ಇಲ್ಲ. ಅವಳಂತೂ ಭಗತ್ ಸಿಂಗ್ ನಿಜವಾಗಿಯೂ ಭಗತ್ ಸಿಂಗನ ಜೊತೆಗೆ ಕ್ರಾಂತಿಕಾರಿ ಮಹಿಳೆ ಅವಳು. ಆದ್ರೆ ಅವಳು ಲಾಹೋರ್ದಿಂದ ಇವನ್ಗೆ ಒಬ್ಬ ಇಂಗ್ಲಿಷ್ ಬ್ರಿಟಿಷರನ್ನು ಕೊಂದಿರೋದಕ್ಕ ಭಗತ್ ಸಿಂಗನ್ ಬೆನ್ ಹಿಂದ್ ಬಿದ್ದಿರ್ತಾರ ಪೊಲೀಸರು. ಅವಾಗ ಅವಳು ವೇಷ ಮರೆಸ್ಕೊಂಡು ಅವನ ಹೆಂಡತಿಯಾಗಿ ಲಾಹೋರ್ದಿಂದ ಪಾರಾಗಿ ಬರ್ತಾರೆ ಅವರಿಬ್ರು ಕೂಡ. ಅಂದ್ರ ಅವನನ್ನು ಪಾರ್ ಮಾಡ್ಬೇಕಾಗಿರ್ತದೆ. ಅಂದ್ರೆ ಇವು ಏನು ಸಾದಾ ಪುಟ್ಟು ಕೆಲಸ ಅಲ್ಲ. ಈಗ ಒಬ್ಬಳ ಮಹಿಳೆ ಬೇರೆದವನ ಹೆಂಡತಿಯಾಗಿ ಟ್ರೈನ್ನಾಗ ಬರುದಂತಂದ್ರೆ ಮಾನಸಿಕವಾಗಿನೂ ಅಷ್ಟು ಗಟ್ಟಿಯಾಗಿರ್ಬೇಕಾಗ್ತದೆ ಅವಳು. ಅಂತ ಒಂದು ಕೆಲವೊಂದಿಷ್ಟು ಬಹಳಷ್ಟು ಎಲ್ಲ ಮಹಿಳೆಯರಿಗೆ ಏನೇನು ವರ್ಕ್ ಮಾಡಿದ್ದಾರೆ ಆ ಟೈಮ್ನಲ್ಲಿ, ಎಷ್ಟು ದೇಶಕ್ಕಾಗಿ ಅವ್ರ ಒಂದೇ ಮೋಟೋ ಏನಂದ್ರೆ ದೇಶ ಇಂಪಾರ್ಟೆಂಟ್, ದೇಶ ಸ್ವತಂತ್ರ ಆಗ್ಬೇಕು, ಬ್ರಿಟಿಷರಿಗೆ ಚಳ್ಳೆ ಹಣ್ಣು ತಿನ್ನಿಸ್ಬೇಕು, ಅವ್ರನ್ನ ಹೊರಗಾಕ್ಬೇಕು ಅನ್ನುವಂತ ಇಂಟೆನ್ಷನ್ಕ್ ಹೆಣ್ಮಕ್ಳು ಏನು ಇದಾಗಿ ಸುಮ್ಮನೆ ಕೂಡ್ಲಿಲ್ಲ. ಅವರು ಕೂಡ ಬಹಳಷ್ಟು ದುಡ್ಕೊಂಡಾರ. ಇವರು ರಾಣಿಯರೇ ಆಗ್ಲಿ ಸದಾ ಮನುಷ್ಯರೇ ಆಗ್ಲಿ, ಒಂದು ತಮ್ಮ ಪ್ರಸಂಗ ಬಂತಂದ್ರೆ ಯಾವುದಕ್ಕೂ ಜೀವಕ್ಕೂ ಹೆದರಿಲ್ಲ ಅವರು.
ಎಲ್ಲದಕ್ಕೂ ಅವರು ಪ್ರಾಣಾರ್ಪಣೆ ಕೊಡ್ಲಿಕ್ಕೂ ಅಡ್ಡಿ ಇಲ್ಲ ಅಂತ ತನು ಮನ ಧನದಿಂದ ಎಲ್ಲ ಕೂಡ ಅವಳು ವೇಶ್ಯ ಕೂಡ ತನ್ನ ಒಂದು ಕೆಲಸವನ್ನ ಆ ರೀತಿಯಾಗಿ ಮಾಡಿದ. ಬ್ರಿಟಿಷರಿಗೆ ಎಂಜಾಯ್ಮೆಂಟ್ ಅಂತ ಹೇಳಿ ಅವಳಿಗೆ ಡಾನ್ಸ್ ಮಾಡೋದು, ಅವ್ರಿಗೆ ಇದು ಮಾಡೋದು, ಆದ್ರೆ ಒಳಗಿಂದ ಅವ್ರದ್ದೆಲ್ಲ ಇನ್ಫಾರ್ಮೇಶನ್ ತಂದು ಇವರು ಕ್ರಾಂತಿಗಾರಿಗಳಿಗೆ ಹೇಳೋದು. ಹಿಂಗೂ ಕೂಡ ಕೆಲವು ಇದು ಅಂದ್ರೆ ಸ್ಟೋರೀಸ್ ಅವ ಅದ್ರೊಳಗ, ಅಂತದೆಲ್ಲ ತಗೊಂಡು ಬರ್ದಿದ್ದೀನಿ. ಆಮೇಲೆ ಚೆನ್ನಭೈರಾದೇವಿ, ಈಗ ನಾವು ಎಲ್ಲ ಹೇಳ್ತೀವಿ ಎಷ್ಟು 54 ವರ್ಷದ ತನಕ ಆಕಿ ಇದು ನಾಡನ್ನ ಆಳಿದಾಳ್, ಗೇರುಸೊಪ್ಪ ರಾಣಿಯೇನು ಅಂತ ಹೇಳ್ತಾರೆ ಅವ್ರಿಗೆ. ಆದ್ರೆ ಎಷ್ಟು ಅವಳ ಬಗ್ಗೆ ಎಲ್ಲೂ ಪುಸ್ತಕದಾಗ ನಾವು ಕೇಳೋದಿಲ್ಲ. ಯಾಕೆ ಕೇಳೋದಿಲ್ಲ? ನಮಗೆಲ್ಲ ಏನ್ ಪಠ್ಯ ಇರ್ತಿದ್ದು, ಬರೀ ಮೊಘಲರ ರಾಜ ಯಾರು, ಅವನ ಮಗ ಯಾರು, ಅವನ ಮೊಮ್ಮಗ ಯಾರು, ಅವ್ರದ್ದು ಸಾಮ್ರಾಜ್ಯ ಎಷ್ಟು ಶೂರರಿದ್ರು, ಎಷ್ಟು ಧೀರ್ರಿ. ಬಟ್ ನಮ್ಮತನ ಅನ್ನೋದು ಒಂದ್ ಇರ್ಬೇಕೋ ಬೇಡೋ ಮನುಷ್ಯನಲ್ಲಿ? ನಮ್ಮತನನೇ ಇಲ್ಲ. ಈ ಬರೀ ಅದನ್ನ ತಲಿ ಒಳಗ್ ಹುಳ ಬಿಟ್ಟಂಗ ಅದನ್ನೆಲ್ಲ ಮಾಡಿ ಮಾಡಿ ನಮ್ಮ ಮಕ್ಕಳಿಗೆ ಔರಂಗಜೇಬ್ ಭಾರಿ ಗ್ರೇಟ್, ಆಮೇಲೆ ಶಹಜಹಾನ್ ಭಾರಿ ಗ್ರೇಟ್, ಅಕ್ಬರ್ ಭಾರಿ ಗ್ರೇಟ್, ಬಾಬರ್ ಅವ್ರದ್ದು ಎಲ್ಲಾ ವಂಶಾವಳಿ ನಾವೆಲ್ಲ ಬಾಯ್ಪಾಟಾಗಿ ಹೇಳ್ತೀವಿ. ಆದ್ರೆ ನಮ್ಮಲ್ಲೇ ಎಷ್ಟೋ ಜನ ಎಷ್ಟು ಸಕ್ರಿಫೈಸ್ ಮಾಡಿದ್ದಾರೆ, ಎಷ್ಟು ನಾಡು ನುಡಿಗಾಗಿ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದಾರ, ಅವ್ರದ್ದು ಏನೂ ಇಲ್ಲೇ ಇಲ್ಲ. ಹಾಗಾಗಿ ಮನ್ಸಿಗೆ ಬೇಜಾರಾಗ್ತದ ಒಮ್ಮೊಮ್ಮೆ. ಇಂಥವೆಲ್ಲ ಬರೀಬೇಕು ನಾವು. ಇಂಥವೆಲ್ಲ ಬರೆಯೋದ್ರಿಂದ ಲೇಖಕರಾಗಿ ನಮ್ಮ ಕೈಯಾಗ ಇರುವುದೇನನ್ನ, ಪೆನ್ ಈಸ್ ಗ್ರೇಟ್ ಪವರ್ಫುಲ್ ದೆನ್ ಸೋರ್ಡ್ ಅಂತ ಹೇಳಿ. ಪೆನ್ ನಮ್ಮ ಕೈಯಾಗದ, ಅದು ಒಂದೇ ನಮ್ಮ ಕೈಯಾಗಿರುವಂತ ಅಸ್ತ್ರ. ಅದರ ಮೂಲಕವಾಗಿ ನಾವು ಬರೆದು ಸಮಾಜಕ್ಕೆ ಹೇಳಬಹುದು ಅಂತ ನನ್ನ, ಅಂದ್ರೆ ಲೇಖಕಿಯಾಗಿ ನಾವು ಇದನ್ನು ಮಾಡಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ಸ್ನೇಹಿತರೆ, ಬೆಳಗಾವಿಯ ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಆದ ಹೆಸರನ್ನ ಮಾಡಿದಂತಹ ಶ್ರೀಮತಿ ದೀಪಿಕಾ ಉದಯ್ ಚಾಟೆಯವರು ಇಂದು ನಮ್ಮೊಂದಿಗೆ ಅವರ ಜೀವನದ ಪಯಣದ ಜೊತೆಗೆ ಸಾಹಿತ್ಯದ ಪಯಣದ ಸ್ಫೂರ್ತಿದಾಯಕ ಮಾತುಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಇವರೊಂದಿಗಿನ ಮಾತುಕತೆಯನ್ನ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು KLE ಧ್ವನಿ 90.4 FM. ನಮಸ್ಕಾರ.